ಪುನೀತ್ ರಾಜ್ಕುಮಾರ್ ಅವರ ಜೀವನ ಚರಿತ್ರೆ ಪಾಠವಾಗಿ ನಮ್ಮ ಮಕ್ಕಳಿಗೆ ಸಿಗುತ್ತೆ. ನಮ್ಮ ಮಕ್ಕಳು ಅದನ್ನು ಓದಿಕೊಳ್ತಾರೆ. ಅವರು ಹೆಂಗೆ ಬದುಕನ್ನು ನಡೆಸಿದರು, ಯಾವ ರೀತಿಯಾಗಿ ಸಿನಿಮಾ ಎಂಟ್ರಿ ಆಯಿತು, ಅವರ ಬಾಲ್ಯ ಹೆಂಗಿತ್ತು, ಹ್ಯೂಮನ್ ನೇಚರ್ ಬಿಹೇವಿಯರ್ ಹೆಂಗಿರಬೇಕು ಅನ್ನುವಂತಹ ಎಲ್ಲ ಅಂಶಗಳನ್ನು ಅದರಲ್ಲಿ ಸೇರಿಸಲಾಗಿದೆ ಅನ್ನುವಂತಹ ವಿಚಾರಗಳು ಕೂಡ ಈಗ ಕೇಳಿ ಬರ್ತಾ ಇದೆ. ಅಪ್ರಾಕ್ಸಿಮೇಟ್ಲಿ ಅದು ಎಷ್ಟನೇ ತರಗತಿಯ ಮಕ್ಕಳಿಗಿದೆ ಅನ್ನುವಂಥದ್ದು ಇನ್ನೂ ಖಾತ್ರಿಯಾಗಿಲ್ಲ. ಬಟ್ ಪುನೀತ್ ರಾಜ್ಕುಮಾರ್ ಅವರ ಚರಿತ್ರೆಯನ್ನು, ಜೀವನಗಾಥೆಯನ್ನು ಟೆಕ್ಸ್ಟ್ ಬುಕ್ಕಿಗೆ ಸೇರಿಸೋದಂತರೂ ಗ್ಯಾರಂಟಿ. ನಮಸ್ಕಾರ, ರೆಬಲ್ ಟಿವಿಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶ್ರೀನಿವಾಸ್ ವೈದ್ಯ. ಕರ್ನಾಟಕ ರತ್ನ ಪುನೀತ್ ರಾಜ್ಕುಮಾರ್ ಅವರ ಅಭಿಮಾನಿಗಳಿಗೆ ಒಂದು ವಿಶೇಷ ಸುದ್ದಿ, ಸಂತಸ ಸುದ್ದಿ, ಗುಡ್ ನ್ಯೂಸ್. ಏನು ಅಂತಂದರೆ, ಪುನೀತ್ ರಾಜ್ಕುಮಾರ್ ನಮ್ಮನ್ನು ಅಗಲಿ ಅನೇಕ ವರ್ಷಗಳು ಕಳೆದವು. ಆದರೆ ಇವತ್ತಿಗೂ ಕೂಡ ಪುನೀತ್ ರಾಜ್ಕುಮಾರ್ ಅವರ ನೆನಪು ನಮ್ಮ ಮನಸ್ಸಿನಿಂದ ಮಾಸಿಲ್ಲ. ಯಾಕೆಂತಂದರೆ ಪುನೀತ್ ರಾಜ್ಕುಮಾರ್ ಮಾಡಿರುವಂತಹ ಅನೇಕ ಆದರ್ಶ ಕೆಲಸಗಳು ಇವತ್ತು ನಮ್ಮ ಮನಸ್ಸಿನಲ್ಲಿ ಅಚ್ಚಳಿಯಾಗಿ ಉಳಿದುಬಿಟ್ಟಿದೆ. ಪುನೀತ್ ರಾಜ್ಕುಮಾರ್ ಅವರ ಸಿನಿಮಾಗಳಾಗಿರ್ಬೋದು, ಅವರ ಹಾಡುಗಳು, ಅವರ ಡೈಲಾಗ್ಗಳು, ಅದನ್ನೆಲ್ಲ ಹೊರತುಪಡಿಸಿ ಆಫ್ ಸ್ಕ್ರೀನಲ್ಲಿ, ಅಂದರೆ ಇದೆಲ್ಲ ಸ್ಕ್ರೀನ್ ಮೇಲೆ ಆಯಿತು, ಸ್ಕ್ರೀನಿಂದ ಹೊರಗಡೆ ಒಂದು ಜಗತ್ತನ್ನು ಸೃಷ್ಟಿ ಮಾಡಿದರು ಪುನೀತ್ ರಾಜ್ಕುಮಾರ್. ಅದೆಷ್ಟೋ ಜನ ಬಡವರಿಗೆ ಸಹಾಯ ಮಾಡಿದ್ದಾರೆ, ಅದೆಷ್ಟೋ ಜನ ಹೆಣ್ಮಕ್ಳನ್ನು ಸಾಕಿ ಸಲಹಿ ಪೋಷಿಸಿ ಓದಿಸ್ತಾ ಇದ್ದಾರೆ, ಅದೆಷ್ಟೋ ಜನ ಹೆಣ್ಮಕ್ಳನ್ನು ದತ್ತಕ್ಕೆ ಪಡೆದುಕೊಂಡಿದ್ದಾರೆ. ಹೀಗೆ ಅನೇಕ ಸಮಾಜಮುಖಿ ಕೆಲಸವನ್ನು ಪುನೀತ್ ರಾಜ್ಕುಮಾರ್ ಮಾಡಿದ್ದಾರೆ. ಮತ್ತು ಪುನೀತ್ ರಾಜ್ಕುಮಾರ್ ಅವರ ಬದುಕು ಅನೇಕ ಜನರಿಗೆ ಆದರ್ಶ ಆಗಿಬಿಟ್ಟಿದೆ. ಇನ್ಫ್ಯಾಕ್ಟ್ ಕರ್ನಾಟಕದಲ್ಲಿ ಒನ್ ಆಫ್ ದ ಡೆಮಿಗಾಡ್ ಪುನೀತ್ ರಾಜ್ಕುಮಾರ್ ಅಂತ ಹೇಳಿದರೆ ಅತಿಶಯೋಕ್ತಿ ಅಂತ ಅನ್ನಿಸ್ಲಿಕ್ಕಿಲ್ಲ, ತಪ್ಪಾಗಲಿಕ್ಕಿಲ್ಲ. ಬಿಕಾಸ್ ಅಷ್ಟು ಸ್ಟ್ಯಾಚುಗಳಾಗಿರಬಹುದು ಅಥವಾ ರಸ್ತೆಗಳಿಗೆ ಪುನೀತ್ ರಾಜ್ಕುಮಾರ್ ಅವರ ಹೆಸರಾಗಿರಬಹುದು. ಬದುಕಿದರೆ ಈ ವ್ಯಕ್ತಿ ಹಾಗೇ ಬದುಕಬೇಕು ಅನ್ನುವಂತಹ ಮಾತು ಇವತ್ತು ಜನಗಳಿಂದ ಬರ್ತಾ ಇದೆ. ಸೊ ಈಗ ಅಂತಹ ಅಭಿಮಾನಿಗಳಿಗೆ, ಅಂತಹ ಅಪ್ಪುವಿನ ಅಭಿಮಾನಿಗಳಿಗೆ ಒಂದು ಗುಡ್ ನ್ಯೂಸ್. ಏನು ಅಂತಂದರೆ, ಅಪ್ಕಮಿಂಗ್ ಡೇಸಲ್ಲಿ ನಮ್ಮ ಮಕ್ಕಳು ಓದುವಂತಹ ಟೆಕ್ಸ್ಟ್ ಬುಕ್ನಲ್ಲಿ ಪುನೀತ್ ರಾಜ್ಕುಮಾರ್ ಅವರ ಜೀವನ ಕಥೆ ಪಾಠವಾಗಿ ಬರಲಿಕ್ಕೆ ಈಗ ಸಜ್ಜಾಗಿದೆ. ದೇವರಾಜ್ ಅರಸು ಅನ್ನುವಂತಹ ಒಬ್ಬ ಪುನೀತ್ ರಾಜ್ಕುಮಾರ್ ಅವರ ಅಭಿಮಾನಿ ಇದನ್ನು ಸುಮಾರು ದಿನಗಳ ಹಿಂದೆ ಡಿಮ್ಯಾಂಡ್ ಮಾಡಿದ್ದ. ಆಲ್ಮೋಸ್ಟ್ ಒಂದು 3 ರಿಂದ 4 ವರ್ಷಗಳ ಅವಧಿ ತನಕ ಪುನೀತ್ ರಾಜ್ಕುಮಾರ್ ಜೀವನ ಕಥೆಯನ್ನು ಪಠ್ಯಪುಸ್ತಕಕ್ಕೆ ಸೇರಿಸಬೇಕು, ಟೆಕ್ಸ್ಟ್ ಮಾಡಬೇಕು, ಟೆಕ್ಸ್ಟ್ ಬುಕ್ಕಲ್ಲಿ ಇದನ್ನು ಜಾಯಿನ್ ಮಾಡಬೇಕು, ಅಪ್ಪು ಅವರ ಜೀವನ ಕಥೆಯನ್ನು ಅನ್ನುವಂತಹ ಒಂದು ಚರ್ಚೆ ಬಹಳ ತೀವ್ರವಾಗಿ ಗ್ರಾಸವಾಗಿ ನಡೀತಾ ಇತ್ತು. ಬಟ್ ಅದು ಇಲ್ಲಿವರೆಗೂ ಆಗಿರಲಿಲ್ಲ. ಆ್ಯಂಡ್ ಫಾರ್ಚುನೇಟ್ಲಿ ಈಗ ಆ ಹೋರಾಟಕ್ಕೆ, ಆ ಡಿಮ್ಯಾಂಡಿಗೆ ಒಂದು ಪ್ರತಿಫಲ ಸಿಕ್ಕಿದೆ. ಯಾಕೆ ಅಂತಂದರೆ ಈಗ ಕರ್ನಾಟಕ ಸರ್ಕಾರ ಮತ್ತು ಶಿಕ್ಷಣ ಇಲಾಖೆ ಪಠ್ಯಪುಸ್ತಕ ನಿರ್ಮಾಣ ಸಮಿತಿ ಇದಕ್ಕೆ ಅಸ್ತು ಅಂತ ಹೇಳಿದೆ. ಅಪ್ಕಮಿಂಗ್ ಡೇಸಲ್ಲಿ ಅಂದರೆ 2026 ಮತ್ತು 27ನ ಟೆಕ್ಸ್ಟ್ ಬುಕ್ಸ್ಗಳಲ್ಲಿ ಪುನೀತ್ ರಾಜ್ಕುಮಾರ್ ಅವರ ಜೀವನ ಚರಿತ್ರೆ ಪಾಠವಾಗಿ ನಮ್ಮ ಮಕ್ಕಳಿಗೆ ಸಿಗುತ್ತೆ. ನಮ್ಮ ಮಕ್ಕಳು ಅದನ್ನು ಓದಿಕೊಳ್ತಾರೆ. ಒನ್ ಆಫ್ ದ ಗುಡ್ ನ್ಯೂಸ್ ಆ್ಯಂಡ್ ಗ್ರೇಟ್ ನ್ಯೂಸ್ ಅಂತ ಹೇಳಬಹುದು. ಯಾಕೆಂತಂದರೆ ಸುಮಾರು ಜನ ಅಪ್ಪುವಿನ ಕಥೆಯನ್ನು, ಅವರು ಹೆಂಗಿದ್ದರು, ಅವರು ಹೆಂಗೆ ಬದುಕನ್ನು ನಡೆಸಿದರು, ಯಾವ ರೀತಿಯಾಗಿ ಸಿನಿಮಾ ಎಂಟ್ರಿ ಆಯಿತು, ಅವರ ಬಾಲ್ಯ ಹೆಂಗಿತ್ತು, ಅದರೆಲ್ಲದರ ಜೊತೆಗೆ ಅವರು ಮಾಡಿದಂತಹ ಸಮಾಜಮುಖಿ ಕೆಲಸಗಳೇ ಏನು, ಹ್ಯೂಮನ್ ನೇಚರ್ ಬಿಹೇವಿಯರ್ ಹೆಂಗಿರಬೇಕು ಅನ್ನುವಂತಹ ಎಲ್ಲ ಅಂಶಗಳನ್ನು ಅದರಲ್ಲಿ ಸೇರಿಸಲಾಗಿದೆ ಅನ್ನುವಂತಹ ವಿಚಾರಗಳು ಕೂಡ ಈಗ ಕೇಳಿ ಬರ್ತಾ ಇದೆ. ಅಪ್ಕಮಿಂಗ್ ಅಕಾಡೆಮಿಕ್ ಇಯರ್ನಲ್ಲಿ, ಅಪ್ಕಮಿಂಗ್ ಅಕಾಡೆಮಿಕ್ ಇಯರ್ ಅಂದರೆ ಈಗ ಜೂನಲ್ಲಿ ಸ್ಕೂಲ್ಗಳು ಸ್ಟಾರ್ಟ್ ಆಗುತ್ತೆ. ಈಗ ಎಕ್ಸಾಮ್ಸ್ಗಳಾಗುತ್ತೆ ಮಾರ್ಚಲ್ಲಿ. ಆ ಮಾರ್ಚಲ್ಲಿ ಎಕ್ಸಾಮ್ಸ್ಗಳು ಮುಗಿದು ಈಗೇನು ನೆಕ್ಸ್ಟ್ ಜೂನಲ್ಲಿ ಅಕಾಡೆಮಿಕ್ ಇಯರ್ ಸ್ಟಾರ್ಟ್ ಆಗುತ್ತೆ. ದಟ್ ಅಕಾಡೆಮಿಕ್ ಇಯರ್ನ ಟೆಕ್ಸ್ಟ್ ಬುಕ್ಕಿನ ಟೆಕ್ಸ್ಟ್ಗಳಲ್ಲಿ ಪುನೀತ್ ರಾಜ್ಕುಮಾರ್ ಅವರ ಪಾಠ ಅನ್ನುವಂಥದ್ದು ಜಾಯ್ನ್ ಆಗುತ್ತೆ. ಬಟ್ ಅದು ಅಪ್ರಾಕ್ಸಿಮೇಟ್ಲಿ ಅದು ಎಷ್ಟನೇ ತರಗತಿಯ ಮಕ್ಕಳಿಗಿದೆ ಅನ್ನುವಂಥದ್ದು ಇನ್ನೂ ಖಾತ್ರಿಯಾಗಿಲ್ಲ. ಬಟ್ ಪುನೀತ್ ರಾಜ್ಕುಮಾರ್ ಅವರ ಚರಿತ್ರೆಯನ್ನು, ಜೀವನಗಾಥೆಯನ್ನು ಟೆಕ್ಸ್ಟ್ ಬುಕ್ಕಿಗೆ ಸೇರಿಸೋದಂತರೂ ಗ್ಯಾರಂಟಿ ಅನ್ನುವಂತಹ ವಿಚಾರವನ್ನು ಈಗ ಸದ್ಯಕ್ಕೆ ಟೆಕ್ಸ್ಟ್ ಬುಕ್ಕಿನ ಸಮಿತಿ, ನಿರ್ಮಾಣ ಸಮಿತಿ ಏನಿದೆ ಅದು ಎಲ್ಲೊಂದು ಕಡೆ ಹೊರಗಡೆ ಹಾಕಿದೆ ಅನ್ನುವಂತಹ ಮಾಹಿತಿಗಳು ಕೇಳಿ ಬರ್ತಾ ಇದೆ. ಒಟ್ಟಾರೆಯಾಗಿ ದಿಸ್ ಇಸ್ ಒನ್ ಆಫ್ ದ ಗುಡ್ ನ್ಯೂಸ್ ಫಾರ್ ಅಪ್ಪು ಫ್ಯಾನ್ಸ್ ಅಂತ ಹೇಳ್ಬೋದು. ಒಟ್ಟಾರೆಯಾಗಿ ಇದು ಈ ಹೊತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ರೆಬಲ್ ಟಿವಿ. ನಮಸ್ಕಾರ.